ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರೂ ಕೂಡ ಮಾತಾಡ್ತಾ ಇರ್ತಾರೆ. ಈ ಅಜಿತ್ ಇದ್ದವನು ಈ ಭೂಮಿಗೆ ನನ್ನಿಂದ ಹೇಗಾದರೂ ಮಾಡಿ ನನ್ನ ಪ್ರೀತಿನ ಹೇಳ್ಕೊಳ್ಳೇಬೇಕು, ಅದರಲ್ಲೂ ಈ ವಂಶಿ ಅಂತ ಇವನೊಬ್ಬ ಬೇರೆ ಬಂದಿದ್ದಾನೆ. ಭೂಮಿ ಅವನ ಜೊತೆ ತುಂಬಾ ಖುಷಿಯಿಂದ ಇರ್ತಾಳೆ. ಇವನನ್ನ ಹೇಗಾದರೂ ಮಾಡಿ ನಾನು ಈ ಮನೆಯಿಂದ ಬೇಗ ಹೊರಗಡೆ ಕಳಿಸ್ಲೇಬೇಕು ಅಂತ ಹೇಳಿ ಈ ಕಡೆ ಅಜಿತ್ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಸಂಗೀತ ಇದ್ದವಳು ಒಲೆ ಮೇಲೆ ಹಾಲಿಟ್ಬಿಟ್ಟು ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡಿಕೊಂಡು ನಿಂತಿರ್ತಾಳೆ. ಆದರೆ ಅವಳು ಸೀರೆಗೆ ಬೆಂಕಿ ಕತ್ತಿರೋದನ್ನು ನೋಡಿಕೊಂಡೇ ಇರಲ್ಲ. ಅಲ್ಲಿಗೆ ಆ ವಂಶಿ ಬರ್ತಾನೆ. ಅಮ್ಮ, ಏನಿದು? ನೀವು ಫೋನ್ ಮಾತಾಡಬೇಕಾದ್ರೆ ಸ್ಪೀಕರ್ ಆನ್ ಮಾಡಿಕೊಂಡು ಮಾತಾಡಬೇಡಿ ಅಡುಗೆ ಮನೆಯಲ್ಲಿ, ಅದರಲ್ಲೂ ನಿಮ್ಮ ಸೀರೆಗೆ ಬೆಂಕಿ ಕತ್ತಿದೆ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನಮ್ಮ ಗತಿ ಅಂತ ಹೇಳಿ ಈ ಕಡೆ ವಂಶಿ ಇದ್ದವನು ಬೇಗ ಬೆಂಕಿನ ಕಳಿಸ್ಬಿಟ್ಟು ಸಂಗೀತನ ಆ ದೊಡ್ಡ ಅಪಾಯದಿಂದ ಕಾಪಾಡ್ತಾನೆ. ಅಯ್ಯೋ ವಂಶಿ, ನಾನು ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ತುಂಬ ದಿನ ಆಗಿತ್ತು, ಹಾಗಾಗಿ ನಾನು ಮಾತಾಡ್ತಿದ್ದೆ ಅಷ್ಟೇ ಅಂತ ಹೇಳಿದಾಗ ಈ ಕಡೆ ನಚ್ಚಿ ಇದ್ದನು. ಅಮ್ಮ, ನಿಮಗೆ ಏನೂ ಆಗಿಲ್ಲ ತಾನೆ ಅಂತ ಹೇಳಿದಾಗ, ಇಲ್ಲ ಕಣೋ, ಅಪರೂಪಕ್ಕೆ ನನ್ನ ಫ್ರೆಂಡು ಫೋನ್ ಮಾಡಿದ್ಲು ಅಂತ ಹೇಳಿ ಮಾತಾಡ್ತಿದ್ದೆ, ಅಷ್ಟರಲ್ಲಿ ಇದೆಲ್ಲ ಆಗೋಗಿದ್ದೆ, ನನಗೆ ಗೊತ್ತೇ ಆಗಿಲ್ಲ ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಕೂಡ ಇರ್ತಾರೆ. ಅಜಿತ್ ಆಫೀಸಿಗೆ ಹೋಗಿರ್ತಾನೆ. ಅಷ್ಟರಲ್ಲಿ ಈ ಕಿಡಿಗೇಡಿಗಳೆಲ್ಲ ಮನೆಯೊಳಗೆ ನುಗ್ಗಿಬಿಟ್ಟು ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ಹಾಗೆ ಗಾಜನ್ ಬಾಟ್ಲಿಗೆಲ್ಲ ಬೆಂಕಿ ಹಚ್ಬಿಟ್ಟು ಒಳಗಡೆ ಎಸಿತಾ ಇರ್ತಾರೆ. ಎಲ್ಲರೂ ಕೂಡ ಒಳ್ಳೆ ಮಾತಲ್ಲಿ ನಮ್ಮ ಅಣ್ಣನ ಬಿಡೋದಕ್ಕೆ ಹೇಳಿ, ಇಲ್ಲಾಂದರೆ ಈಗ ಹೇಗೆ ನಾವು ಗಾಜಿನ ಬಾಟ್ಲಿಗೆ ಬೆಂಕಿ ಹಚ್ಚಿ ಎಸ್ತೋ ಅದೇ ರೀತಿ ನಿಮ್ಮ ಮನೆಯೂ ಕೂಡ ಫುಲ್ ಸುಟ್ಟಾಕ್ತೀವಿ ಅಂತ ಹೇಳಿ ಎದುರಿಸ್ತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡ ಮನೆಯವರೆಲ್ಲರೂ ಕೂಡ ತುಂಬಾ ಗಾಬರಿಯಿಂದ ನಿಂತಿರ್ತಾರೆ. ಹಾಗೆ ಹೇಗಾದರೂ ಮಾಡಿ ನಾವು ಇವ್ರನ್ನ ಹೋಗಿಸ್ಬೇಕು ಅಂತ ಹೇಳಿ ಭೂಮಿ ಒಳಗಡೆ ಓಡ್ಬಂದು ಅಜಿತ್ಗೆ ಫೋನ್ ಮಾಡ್ತಾಳೆ. ಸಾಹೇಬ್ರೆ, ಈ ರೌಡಿಗಳೆಲ್ಲ ಮನೆ ಮುಂದೆ ಬಂದು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಎಲ್ಲರೂ ಕೂಡ ತುಂಬಾ ಸೇಫಾಗಿರಿ, ಯಾರು ಕೂಡ ಗೇಟ್ನ ಓಪನ್ ಮಾಡಬೇಡಿ, ಆರಾಮಾಗಿರಿ ಅಂತ ಹೇಳಿ ಈ ಕಡೆ ಅಜಿತ್ ಸಮಾಧಾನ ಮಾಡ್ತೇನೆ. ಇನ್ನೊಂದು ಕಡೆ ಭೂಮಿ ಪ್ಲ್ಯಾನ್ನ ಮಾಡಿಕೊಂಡು, ನಾವು ಹೀಗೆ ಇದ್ದರೆ ಸರಿ ಹೋಗಲ್ಲ ಅತ್ತೆ, ನಾವು ಇದಕ್ಕೆ ಏನಾದ್ರು ಪ್ಲ್ಯಾನ್ ಮಾಡಲೇಬೇಕು, ನನ್ನ ಜೊತೆ ಬನ್ನಿ, ನಾನು ಹೇಳ್ದಾಗೆ ಮಾಡಿ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಹಾಗೆ ಎಲ್ಲರೂ ಕೂಡ ಖಾರದ ಪುಡಿನ ತೊಗೊಂಡು ಬಂದು ಎಲ್ಲರೂ ಕೂಡ ಒಂದೊಂದು ದೊಣ್ಣೆನ ತೊಗೊಂಡು ಆ ಕೇಡಿಗಳೆಲ್ಲ ಒಳಗಡೆ ನುಗ್ಗಿದ ಮೇಲೆ ಎಲ್ಲರೂ ಕೂಡ ಸಿಕ್ಕಾಬಟ್ಟೆ ಬಾರಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ದೇವಯಾನಿ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗ್ತಿದೆಯಲ್ಲ ಅಂತ ಅವಳಿಗೆ ಸಂಕಟನೂ ಕೂಡ ಆಗ್ತಾ ಇರುತ್ತೆ. ಆದರೆ ದೇವಯಾನಿ ಎಲ್ಲರ ಮುಂದೆ ಮಾಡಲೇಬೇಕಲ್ಲ ಈ ಕೆಲಸನ, ಹಾಗೆ ಅವಳು ಕೂಡ ಬಾರಿಸ್ತಿರ್ತಾಳೆ. ಇನ್ನೊಂದು ಕಡೆ ಭೂಮಿ ಇದ್ದವಳು ಎಲ್ರಿಗೂ ಕೂಡ ತುಂಬಾ ಜೋರಾಗಿ ಹೊಡಿತಾ ಇರ್ತಾಳೆ. ಸಂಗೀತ ಇದ್ದಳು, ನನ್ನ ಮಗನ ಅದು ಅಜಿತ್ ನಾರಾಯಣ ಮುಟ್ಟೋದಕ್ಕೆ ನಿಮಗೆಲ್ಲ ಎಷ್ಟು ಧೈರ್ಯ ಇದೆ ಅಂತ ಹೇಳಿದಾಗ ಎಲ್ಲರೂ ಕೂಡ ತುಂಬಾ ಹೊಡೆತ ತಿಂದು ಓಡೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿಗೆ ಚಾಕಾಕೋದಕ್ಕೆ ಅಂತ ಹೇಳಿ ಈ ಕೇಡಿ ಬರ್ತಾನೆ. ಅಲ್ಲಿಗೆ ವಂಶಿ ಬಂದೇ ಬಿಡ್ತಾನೆ, ಭೂಮಿನ ಕಾಪಾಡ್ತಾನೆ. ಭೂಮಿನ ಕಾಪಾಡಿದ ತಕ್ಷಣವೇ ಭೂಮಿ ಇದ್ದವಳು, ಯಾರಿದು ನನ್ನನ್ನು ಕಾಪಾಡಿದ್ದು ಅಂತ ಹೇಳಿ ಕತ್ತೆತ್ತಿ ನೋಡಿದ ತಕ್ಷಣವೇ ವಂಶಿ. ಅಷ್ಟೊತ್ತಿಗೆ ಅಜಿತ್ ಕೂಡ ಅಲ್ಲಿಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣವೇ ಈ ಭೂಮಿನ, ನಾನಿರಬೇಕಾದ್ರೆ ನೀವು ಯಾಕೆ ಹೆದರುತ್ತೀರಾ ಭೂಮಿಯವರೇ ಅಂತ ಹೇಳಿ ಈ ಕಡೆ ವಂಶಿ ಭೂಮಿಗೆ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಅಪೇಕ್ಷೆ ಇದ್ದಳು, ಏನಿದು ಇವನು ಈ ರೀತಿ ಭೂಮಿ ಜೊತೆ ಮಾತಾಡ್ತಾ ಇದ್ದಾನಲ್ಲ ಅಂತ ಹೇಳಿ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ಗೆ, ಭೂಮಿ, ಈ ಮನೆಯಲ್ಲಿ ನಿನ್ನನ್ನು ಮುಟ್ಟೋಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ, ಹಾಗೆ ನನ್ನನ್ನು ದಾಟ್ಕೊಂಡು ನಿನ್ನನ್ನು ಈ ಮನೆಯವ್ರನ್ನ ಮುಟ್ಟೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಜಿತ್ ಹೇಳಿದಾಗ, ಸರಿ ಆಯಿತು ಬನ್ನಿ ಸಾಹೇಬ್ರೆ ಅಂತ ಹೇಳಿ ಹೋಗ್ತಾರೆ. ಇನ್ನೊಂದು ಕಡೆ ಒಳಗಡೆ ಭೂಮಿ ಅಳ್ತಾ ಕೂತಿರ್ಬೇಕಾದ್ರೆ ಅಜಿತ್ ಇದ್ದನು, ಯಾಕೆ ಭೂಮಿ ಅಳ್ತಾ ಇದೆಯಾ ಅಂತ ಕೇಳಿದಾಗ, ಅದು ಸಾಹೇಬ್ರೆ, ನಮ್ಮಪ್ಪ ತುಂಬಾ ಇಷ್ಟಪಟ್ಟು ಕೊಡಿಸಿದ ಸೈಕಲ್ನ ಆ ಕೇಡಿಗಳು ಮುರಿದಾಕ್ಬಿಟ್ರು, ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಅಳ್ತಿದ್ದಾಗ ಅಜಿತ್ ಇದ್ದವನು, ಆ ಸೈಕಲ್ನ ರೆಡಿ ಮಾಡಿಸ್ಕೊಡೋ ಜವಾಬ್ದಾರಿ ನಂದು, ನೀನು ಆರಾಮಾಗಿ ಖುಷಿಯಾಗಿರು ಅಂತ ಹೇಳಿ ಈ ಕಡೆ ಭೂಮಿಗೆ ಭರವಸೆ ಕೊಡ್ತಾನೆ ಅಜಿತ್. ಇನ್ನೊಂದು ಕಡೆ ವಂಶಿ ಇದ್ದವನು ಆ ಸೈಕಲ್ನ ಈಗಾಗಲೇ ಎಲ್ಲ ರಿಪೇರಿ ಮಾಡಿಸ್ಕೊಂಡು ಆರನ್ ಮಾಡಿದ ತಕ್ಷಣವೇ ಭೂಮಿಗೆ, ಅಯ್ಯೋ ನನ್ನ ಸೈಕಲ್ ಥರನೇ ಆರನ್ ಆಗ್ತಿದೆಯಲ್ಲ ಅಂತ ಹೇಳಿ ಖುಷಿಯಿಂದ ಓಡೋಡಿ ಹೊರಗಡೆ ಬರ್ತಾಳೆ. ಬಂದಿದ್ದ ತಕ್ಷಣವೇ ಅವಳು ಸೈಕಲ್ ನೋಡಿಬಿಟ್ಟು ತುಂಬಾ ಇಷ್ಟಪಟ್ಟು ಖುಷಿಯಿಂದ
ತೇಲಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಇದ್ದವನು ಅಯ್ಯೋ ನಾನೇ ರೆಡಿ ಮಾಡಿಸ್ಕೊಡೋಣ ಅಂತ ಹೇಳಿದ್ರೆ ಈ ವಂಶಿ ಇದ್ದವನು ಎಲ್ಲದಕ್ಕೂ ಕೂಡ ಅಡ್ಡ ಬರ್ತಾ ಇದ್ದಾನಲ್ಲ, ನನ್ನ ಭೂಮಿನ ನನ್ನಿಂದ ದೂರ ಮಾಡೋದಕ್ಕೆ ಅಂತಲೇ ಬಂದಿರ್ಬೋದು ಇವನು ಅಂತ ಹೇಳಿ ಅಜಿತ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇನ್ನೊಂದು ಕಡೆ ಭೂಮಿ ಸೈಕಲ್ನ ನೋಡಿಬಿಟ್ಟು ಐ ಲವ್ ಯು ಅಂತ ಹೇಳಿದಾಗ ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ. ನನಗೆ ಇಷ್ಟು ದಿನ ಹೇಳ್ತಾ ಇರೋಳು ಏನಿದು ಭೂಮಿ ಈ ರೀತಿ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ. ಆದರೆ ಭೂಮಿ ಈ ಕಡೆ ವಂಶಿಗೆ ಹೇಳಿದ್ಲು ಅಥವಾ ಸೈಕಲ್ಗೆ ಅವ್ರ ಅಪ್ಪನ ನೆನೆಸ್ಕೊಂಡು ಹೇಳಿದ್ಲು ಅಂತ ನಾಳಿನ ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.